ನಮಸ್ಕಾರ. ನವೀನ್ ರೆಡ್ಡಿ, ಪ್ರೆಸಿಡೆಂಟ್, ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತು ₹3.11 ಬೆಲೆ ಏರಿಕೆ ಆಗಿದೆ ಡೀಸೆಲ್ ಪರ್ ಲೀಟರ್. ಇವತ್ತು ಲಾರಿಗಳಾದರೆ 3 ರಿಂದ 4 ಕಿಲೋಮೀಟರ್ ಆವರೇಜ್ ಪರ್ ಲೀಟರ್ ಬರುತ್ತೆ. ಸೊ ನಮಗೆ ₹3.11 ಪರ್ ಲೀಟರ್ ಜಾಸ್ತಿ ಆದರೆ ಒಂದು ಲೀಟ್ರಿಗೆ ₹3.11 ಜಾಸ್ತಿ ಆದರೆ ನಮಗೆ ಬರೋದೇ 3 ರಿಂದ 4 ಕಿಲೋಮೀಟರ್. ಇವತ್ತು ಬೆಲೆ ಏರಿಕೆ ಈ ಥರ ಆದರೆ ಪ್ರತಿಯೊಂದು ವಸ್ತುನೂ ಏರಿಕೆ ಆಗುತ್ತೆ. ನಮಗೆ ಟೈರ್ ಇರ್ಬೋದು, ಇದಿರ್ಬೋದು, ಏನೇ ಇರಲಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಆಗ್ತಾನೇ ಇರುತ್ತೆ. ಸೊ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರೆ, ನಾವು ₹3.11 ಜಾಸ್ತಿ ಆಗಿರೋದ್ರಿಂದ ನಾವು ₹1,000 ಬಾಡಿಗೆ ಅಂದರೆ ₹3,000 ಮಾಡ್ಕೊಳ್ಳೇಬೇಕು, ಬೇರೆ ವಿಧಿ ಇಲ್ಲ. ಸೊ ಈ ವಸ್ತುಗಳು ನಾವು ₹1,000 ₹3,000 ಮಾಡಿಕೊಂಡ್ರೆ ಅದು ಬೆಲೆ ಏರಿಕೆಯಲ್ಲಿ ಹಾಲಿರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಏನೇ ತರಕಾರಿ ಏನೇ ಇರಲಿ ಎಲ್ಲಾನು ವಸ್ತುಗಳು ಜಾಸ್ತಿ ಆಗುತ್ತೆ. ಇವತ್ತು ನಮ್ಮ ಪರಿಸ್ಥಿತಿ ವಾರ್ ಅಂತ ಹೇಳ್ತಾರೆ. ಅದೇ ಥರದಲ್ಲಿ ಕೇಂದ್ರ ಸರ್ಕಾರ ನಮಗೆ ಟ್ಯಾಕ್ಸ್ ಕಡಿಮೆ ಮಾಡ್ಬೋದಿತ್ತು. ಯಾಕಂದರೆ ಇದು ಎಕಾನಮಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಇವತ್ತು ಎಲ್ಲಿಂದ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ವಸ್ತು ಸಾಗಣೆ ಮಾಡಬೇಕಾದ್ರೆ ಈ ಬೆಲೆ ಏರಿಕೆ ಜಾಸ್ತಿ ಆದರೆ ನಾವು ಬದುಕಬೇಕು. ಇವತ್ತು ಲಾರಿ ಬಾಡಿಗೆ ಅನ್ನೋದು ನಮ್ಗೆ ಯಾವ ಥರ ಆಗಿದೆ, ಫಸ್ಟ್ ಆಫ್ ಆಲ್ ನಮ್ಗೆ ಇವತ್ತಿರೋ ಪರಿಸ್ಥಿತಿಯಲ್ಲಿ ನಮ್ಗೆ ತುಂಬ ಕಷ್ಟದಲ್ಲಿದ್ದೀವಿ. ಈ ಬೆಲೆ ಏರಿಕೆ ಅಂತೂ ನಮಗೆ ಬೆನ್ನ ಮೇಲೆ ಬರೆ ಎಳ್ದಂಗೆ ಆಗಿದೆ. ಸೊ ದಯವಿಟ್ಟು ಇದು ಕೇಂದ್ರ ಸರ್ಕಾರ ಕನ್ಸಿಡರ್ ಮಾಡಬೇಕು. ನಾವು ಮೀಟಿಂಗ್ ಮಾಡಿಬಿಟ್ಟು ಇದ್ರ ಬಗ್ಗೆ ಆಲೋಚನೆ ಮಾಡಿ ಏನು ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಆಮೇಲೆ ಇವತ್ತು ನೋಡಿ, ಇವತ್ತು ಹೊಸ ಇದರಲ್ಲಿ ನಿನ್ನೆ 2 ದಿವಸದಿಂದ ಬರೀ 200 ಲೀಟರ್ ಪರ್ ವೆಹಿಕಲ್ ಕೊಡ್ತಾ ಇದ್ದಾರೆ, ಪರ್ ಟ್ರಕ್ ಬರೀ 200 ಲೀಟರ್ ಕೊಡ್ತಾರೆ. ನಾವು ಯಾವ ಪೆಟ್ರೋಲ್ ಬಂಕಲ್ಲಿ ಹೋಗಿ ನಿಂತರೆ, ಈಗ ಇಲ್ಲಿ ಬೆಂಗಳೂರಿಂದ ಬಾಂಬೆಗೆ ಹೋಗ್ಬೇಕಂದ್ರೆ ನಾವು ಎಷ್ಟರಲ್ಲಿ ತುಂಬಿಸ್ಬೇಕು, ಈ ಥರ ಪರಿಸ್ಥಿತಿಗಳಿದೆ. ಇದು ನಮಗೆ GSTನೂ ಎಫೆಕ್ಟ್ ಆಗುತ್ತೆ. ಯಾಕಂದರೆ GSTಯಲ್ಲಿ ಟೈಮಿಂಗ್ ಇದೆ. ಈ ಟೈಮಿಂಗಿಂದ ನಮಗೆ ತೊಂದರೆಗಳಾಗುತ್ತೆ. ನಾವು ಒಂದೊಂದು ಪೆಟ್ರೋಲ್ ಬಂಕಲ್ಲಿ ಹೋಗಿ 200 ಲೀಟರ್ ಹಾಕೊಂಡು ಮುಂದುವರಿಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಕೇಂದ್ರ ಸರ್ಕಾರ ಇದನ್ನು ಕನ್ಸಿಡರ್ ಮಾಡಬೇಕು. ನಾವು ಇದನ್ನು ಸ್ಟೇಟಲ್ಲಿ ಮೀಟಿಂಗ್ ಮಾಡಿ ಇದನ್ನು ಯಾವ ಥರ ಮುಂದುವರಿಬೇಕು ಅಂತ ಒಂದು ಡಿಸಿಷನ್ ತೊಗೊತೀವಿ. ಇವತ್ತು ಹೊಸ ಇದರಲ್ಲಿ ನಿನ್ನೆ 2 ದಿವಸದಿಂದ ಬರೀ 200 ಲೀಟರ್ ಪರ್ ವೆಹಿಕಲ್ ಕೊಡ್ತಾ ಇದ್ದಾರೆ, ಪರ್ ಟ್ರಕ್ ಬರೀ 200 ಲೀಟರ್ ಕೊಡ್ತಾರೆ. ನಾವು ಯಾವ ಪೆಟ್ರೋಲ್ ಬಂಕಲ್ಲಿ ಹೋಗಿ ನಿಂತರೆ, ಈಗ ಇಲ್ಲಿ ಬೆಂಗಳೂರಿಂದ ಬಾಂಬೆಗೆ ಹೋಗ್ಬೇಕಂದ್ರೆ ನಾವು ಎಷ್ಟರಲ್ಲಿ ತುಂಬಿಸ್ಬೇಕು, ಈ ಥರ ಪರಿಸ್ಥಿತಿಗಳಿದೆ. ಇದು ನಮಗೆ GSTನೂ ಎಫೆಕ್ಟ್ ಆಗುತ್ತೆ. ಯಾಕಂದರೆ GSTಯಲ್ಲಿ ಟೈಮಿಂಗ್ ಇದೆ. ಈ ಟೈಮಿಂಗಿಂದ ನಮಗೆ ತೊಂದರೆಗಳಾಗುತ್ತೆ. ನಾವು ಒಂದೊಂದು ಪೆಟ್ರೋಲ್ ಬಂಕಲ್ಲಿ ಹೋಗಿ 200 ಲೀಟರ್ ಹಾಕೊಂಡು ಮುಂದುವರಿಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಕೇಂದ್ರ ಸರ್ಕಾರ ಇದನ್ನು ಕನ್ಸಿಡರ್ ಮಾಡಬೇಕು. ನಾವು ಇದನ್ನು ಸ್ಟೇಟಲ್ಲಿ ಮೀಟಿಂಗ್ ಮಾಡಿ ಇದನ್ನು ಯಾವ ಥರ ಮುಂದುವರಿಬೇಕು ಅಂತ ಒಂದು ಡಿಸಿಷನ್ ತೊಗೊತೀವಿ.